ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ಮಕ್ಕಳು ಭರತನಾಟ್ಯ ಕಲಿತಾ ಇದ್ದರೆ ಅವ್ರಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದಾಗ ಹೇರ್ ಸ್ಟೈಲ್ ಮತ್ತು ಮೇಕಪ್ಪನ್ನು ಪರ್ಫೆಕ್ಟಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈಸಿಯಾಗಿ ನಾವೇ ಮನೆಯಲ್ಲಿ ಹೇರ್ ಸ್ಟೈಲನ್ನು ಮತ್ತು ಮೇಕಪ್ಪನ್ನು ಮಾಡ್ಬೋದು. ಭರತನಾಟ್ಯಕ್ಕೆ ಇವಾಗ ನಾನು ಹೇರ್ ಸ್ಟೈಲನ್ನು ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲಿವಾನ್ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ, ಲಾಂಗ್ ಹೇರ್ಸಿಗೆ ಮಾತ್ರ, ಸ್ಕ್ಯಾಲ್ಪಿಗೆ ಯೂಸ್ ಮಾಡಲ್ಲ. ಈ ಥರ ಮಾಡೋದ್ರಿಂದ ಪುಡಿ ಪುಡಿ ಥರ ಇಲ್ದಿರೋ ಕೂದಲು ಸಾಫ್ಟಾಗಿ ಬರುತ್ತೆ. ನಾವು ಹೇರ್ ಸ್ಟೈಲ್ ಮಾಡಿದಾಗ ಸ್ಟಿಫಾಗಿ ಕೂರುತ್ತೆ. ಅದಕ್ಕೆ ಫಸ್ಟು ಸ್ವಲ್ಪ ಲಿವಾನ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನಾನು ಈ ಥರ ಹಾಕ್ತಿದ್ದೀನಿ. ನಾನಿವಾಗ ಇಲ್ಲಿ ಸ್ವಲ್ಪ ಫಸ್ಟು ಈ ಥರ ಬೈತಲೆನ ಮಿಡ್ಲಲ್ಲಿ ತೆಗೆದುಬಿಟ್ಟು ಆಮೇಲೆ ನಾನು ಇವಾಗ ಇದನ್ನು ರೌಂಡಾಗಿ ಈ ಥರ ಸ್ವಲ್ಪ ಹೇರ್ಸನ್ನು ಕಿವಿ ಲೆವೆಲ್ಗೆ ನಾವು ತೊಗೋಬೇಕಾಗುತ್ತೆ. ಕಿವಿಗಿಂತ ಮೇಲ್ಭಾಗದಲ್ಲಿ ಬರೋ ಥರ ಇಲ್ಲಿ ನಾವು ಡೋನಟ್ ಹಾಕೋದಕ್ಕೋಸ್ಕರ ಬನ್ನನ್ನು ಹಾಕೋದಕ್ಕೆ ಈ ಥರ ಸ್ವಲ್ಪ ಕೂದಲನ್ನು ತೊಗೊಂಡು ಮಿಡ್ಲಲ್ಲಿ ಮೇಲ್ಗಡೆ ಅಂದರೆ ಫ್ರಂಟಿಂದ ನಾವು ನೋಡಿದಾಗ ನಮಗೆ ಫ್ಲವರ್ಸ್ ಕಾಣಿಸ್ಬೇಕು ತಲೆಗೆ. ಅದಕ್ಕೋಸ್ಕರ ಈ ಥರ ಟೈಟಾಗಿ ಇವಾಗ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಬ್ಲ್ಯಾಕ್ ಕಲರ್ ಡೋನಟ್ ಬನ್ನನ್ನು ಹಾಕ್ತಾಯಿದ್ದೀನಿ. ಈ ಡೋನಟ್ ಬನ್ ಇಟ್ಟಿದ್ದಾದಮೇಲೆ ಅದಕ್ಕೆ ಸ್ವಲ್ಪ 1-2 ಯು ಪಿನ್ಸನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಇವಾಗ ಇದನ್ನು ಈ ಥರ ರೌಂಡಾಗಿ ಹೇರ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಶಾರ್ಟ್ ಹೇರ್ ಇದ್ದರೂ ಆಗುತ್ತೆ, ಲಾಂಗ್ ಹೇರ್ಸ್ ಇರೋರಿಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಭರತನಾಟ್ಯದ ಜಡೆ ಹಾಕಬೇಕಾದ್ರೆ ಇದಕ್ಕೆ ನಾನೀಗ ರಬ್ಬರ್ ಬ್ಯಾಂಡ್ ಹಾಕ್ದಿರ ಬ್ಲ್ಯಾಕ್ ಕಲರ್ ದಾರನ ಕಟ್ತಾಯಿದ್ದೀನಿ. ಈ ಥರ ದಾರ ಕಟ್ಟೋದ್ರಿಂದ ಟೈಟಾಗಿ ಬರುತ್ತೆ. ಸೊ ಭರತನಾಟ್ಯ ಮಾಡಬೇಕಾದ್ರೆ ಅವರು ಹೆಡ್ ಮೂಮೆಂಟ್ಸು, ನೆಕ್ ಮೂಮೆಂಟ್ಸ್ ಕೊಡಬೇಕಾದ್ರೆ ಜಡೆ ಸ್ವಲ್ಪನೂ ಆ ಕಡೆ ಈ ಕಡೆ ಕದಲ್ದಿರ ಟೈಟಾಗಿ ಕೂರುತ್ತೆ. ನೋಡಿ, ಈ ಥರ ಇದನ್ನು ಕೂಡ ಡಿವೈಡ್ ಮಾಡಿ 2 ಪಾರ್ಟ್ ಮಾಡಿಕೊಂಡು ಇದಕ್ಕೆ ಜಡೆ ಹಾಕಿ ನಾವು ಈ ಥರ ರೋಲ್ ಮಾಡ್ಬೋದು. ಆದರೆ ರೋಲ್ ಮಾಡಿಕೊಂಡು ನಾವು ಈ ಥರ ನೀಟಾಗಿ ಏರ್ಪಿನಿಂದನೇ ಹಾಕಿದ್ದೀನಿ. ಇದಕ್ಕೆ ಸಣ್ಣದಾಗಿ ಜಡೆ ಹೆಣಿದ್ರೆ ಅದು ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ನಾನಿಲ್ಲಿ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಹೇರ್ಸನ್ನೆಲ್ಲ ಟೈಟಾಗಿ ಸುತ್ತಿ ಈಗ ಇದಕ್ಕೆ ಏರ್ ಪಿನ್ಸನ್ನು ಹಾಕಿಬಿಟ್ಟು ಸ್ವಲ್ಪ ಯು ಪಿನ್ಸನ್ನು ಕೂಡ ಹಾಕಿದ್ರೆ ತುಂಬ ಟೈಟಾಗಿ ಕೂರುತ್ತೆ. ನೋಡಿ, ಫಸ್ಟು ಈ ಥರ ಡೋನಟ್ ಬನ್ನನ್ನು ರೆಡಿ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ಟೈಟಾಗಿ ಬಂದಿದೆ. ಈ ಥರ ನೀಟಾಗಿ ಮಿಡ್ಲಲ್ಲಿ ಹಾಕಿದ್ದಾದಮೇಲೆ ಮಿಕ್ಕಿರೋ ಹೇರ್ಸನ್ನೆಲ್ಲ ಈ ಥರ ಚೆನ್ನಾಗಿ ಸ್ವಲ್ಪ ಸ್ಲೋಪಾಗಿ ಬರಬೇಕು. ಯಾಕಂದರೆ ನಾವು ಬೈತಲೆ ಸೂರ್ಯಚಂದ್ರ ಹಾಕಿದಾಗ ಅದು ಕೂಡ ಸ್ವಲ್ಪನೂ ಕದಲ್ದಿರ ಚೆನ್ನಾಗಿ ಕೂರುತ್ತೆ. ಅದಕ್ಕೆ ಇವಾಗ ಇಲ್ಲಿ ನೀಟಾಗಿ ಬಾಚಿದ್ದಾದಮೇಲೆ ಜಡೆನ ಹೆಣ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಬರೋ ಥರ ಹಾಕಿಬಿಟ್ಟು ಆದಷ್ಟು ಟೈಟಾಗಿ ಹಾಕಿದ್ರೆ ಚೆನ್ನಾಗಿ ಕೂರುತ್ತೆ. ನನ್ನ ಮಗಳಿಗೆ ಆಲ್ರೆಡಿ ಲಾಂಗ್ ಹೇರ್ಸ್ ಇದೆ, ಅದಕ್ಕೆ ನಾನು ಎಕ್ಸ್ಟ್ರಾ ಮತ್ತು ಇನ್ನೂ ಸ್ವಲ್ಪ ತಿಕ್ಕಾಗಿ ಬರಲಿ ಜಡೆ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಚೌಲಿನ ಇದಕ್ಕೆ ಸೇರಿಸಿದ್ದೀನಿ. ಟೈಟಾಗಿ ಈ ಥರ ಜಡೆ ಹಾಕಿ ಟೇಪನ್ನು ಹಾಕಿಬಿಟ್ಟು ಲಾಸ್ಟಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಇದು ಅವಳ ಒಂದು ಒರಿಜಿನಲ್ ಲಾಂಗ್ ಹೇರ್ಸ್ ಹಾಗೆ ಇದೆ, ತುಂಬ ಉದ್ದ ಬಿಟ್ಟಿದ್ದಾಳೆ. ಹೇರ್ ಸ್ಟೈಲ್ ಆಗಿದ್ದು ರೆಡಿ ಮಾಡಿದ್ದಾಯಿತು. ಈಗ ಮೇಕಪ್ಪನ್ನು ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮನ್ನು ಯೂಸ್ ಮಾಡಿದ್ದೀನಿ. ಫೇಸ್ ವಾಶ್ ಆದಮೇಲೆ ಇದನ್ನು ನೀಟಾಗಿ ಈ ಥರ ಅಪ್ಲೈ ಮಾಡಿಬಿಟ್ಟು ನಾನು ಯಾವುದೇ ಇಲ್ಲಿ ಬ್ಲೆಂಡರನ್ನು ಯೂಸ್ ಮಾಡ್ತಿಲ್ಲ, ಕೈಯಿಂದನೇ ಈ ಥರ ಮಾಡೋದ್ರಿಂದ ಸ್ವಲ್ಪ ಮಸಾಜ್ ಕೊಟ್ಟಂಗೂ ಆಗುತ್ತೆ, ಫೇಸ್ಗೆ ತುಂಬ ಚೆನ್ನಾಗಿ ಫೇಸ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಮಾಯ್ಶ್ಚರೈಸರ್ ಕೂಡ ಆಗಿರುತ್ತೆ. ಈಗ ಅದಾದಮೇಲೆ ಈಗ ಪ್ಯಾನ್ ಕೇಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಕಲರ್ ವೈಸ್ ಸ್ಕಿನ್ ಟೋನ್ಗೆ ನೋಡಿಕೊಂಡು ನಾವು ಕಲರನ್ನು ತೊಗೋಬೇಕಾಗುತ್ತೆ. ಸ್ಪಾಂಜನ್ನು ನೀರಲ್ಲಿ ಡಿಪ್ ಮಾಡಿಬಿಟ್ಟು ಪ್ಯಾನ್ ಕೇಕನ್ನು ತೊಗೊಂಡು ಈ ಥರ ನಾವು ನೀಟಾಗಿ ಫೇಸಸ್ಗೆ ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು. ಆಗಲೇ ನಾನು ಫೌಂಡೇಶನ್ ಹಾಕಿದ್ದೀನಿ. ಫೇಸಸ್ ಕೆನಡಾ ಹಾಕಿದಾಗ ಅದ್ರ ಜೊತೆಗೇ ಫಿಟ್ ಮೀ ಅವರ ಫೌಂಡೇಶನ್ ಕ್ರೀಮನ್ನು ಮಿಕ್ಸ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಪೀಚ್ ಕಲರ್ ಹಾಕಿರೋದು. ಪೀಚ್ ಕಲರ್ ಪ್ಯಾನ್ ಕೇಕ್ ಆದಮೇಲೆ ಈಗ ಗೋಲ್ಡನ್ ಯೆಲ್ಲೋ ಪ್ಯಾನ್ ಕೇಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಯೆಲ್ಲೋ ಪ್ಯಾನ್ ಕೇಕ್ ಯೂಸ್ ಮಾಡೋದ್ರಿಂದ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ, ಲೈಟಿಂಗ್ಸ್ಗೆ ಮತ್ತು ಬಿಸಿಲಲ್ಲೇ ಇದ್ದರೂ ಕೂಡ ಮಕ್ಕಳು ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಟೇಜಲ್ಲಿ ಲೈಟಿಂಗ್ಸ್ಗೆ ಒಳ್ಳೆ ಬ್ರೈಟ್ ಲುಕ್ ಬರುತ್ತೆ. ಮಿನಿಮಮ್ ಅಂದರೂ ಈ ಮೇಕಪ್ಪು 6 ಅವರ್ಸ್ ಹೀಗೆ ಫ್ರೆಶ್ ಆಗಿ ಇರುತ್ತೆ. ಸೊ ನೋಡಿ, ಇದನ್ನು ಕೂಡ ಸ್ಪಾಂಜನ್ನು ನೀರಲ್ಲಿ ಡಿಪ್ ಮಾಡಿಬಿಟ್ಟು ಪ್ಯಾನ್ ಕೇಕ್ ಮತ್ತು ಈ ಗೋಲ್ಡನ್ ಯೆಲ್ಲೋ ಪ್ಯಾನ್ ಕೇಕ್ ಎರಡನ್ನೂ ಅಪ್ಲೈ ಮಾಡಿದ್ದೀನಿ. ಈಗ ಇದಕ್ಕೆ ಲ್ಯಾಕ್ಮೆ ಅವರ ಮ್ಯಾಟ್ ಫಿನಿಷಿಂಗ್ ಪೌಡ್ರ್ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ವೆಟ್ ಇಲ್ದಿರ ಇರುತ್ತೆ, ಹಾಗೆ ತುಂಬ ಬೇಗ ಸ್ವೆಟ್ ಬರೋದಿಲ್ಲ, ಕ್ಲೀನಾಗಿ ಮೇಕಪ್ಪನ್ನು ಕವರ್ ಆಗುತ್ತೆ. ಸೊ ಈ ಥರ ನೋಡಿ ರೆಡಿ ಆದಮೇಲೆ ಈಗ ಪಿಂಕ್ ಕಲರ್ ಐ ಶ್ಯಾಡೋನ ಯೂಸ್ ಮಾಡ್ತಾಯಿದ್ದೀನಿ.
ಸೊ ಪಿಂಕ್ ಕಲರ್ ಐ ಶ್ಯಾಡೋ ತುಂಬ ಬ್ರೈಟಾಗಿ ಕಾಣುತ್ತೆ. ಹಾಗೆ ಯಾವುದೇ ಅವರು ಒಂದು ಕಾಸ್ಟ್ಯೂಮ್ ಹಾಕಿದಾಗ ಅದಕ್ಕೆ ಫೇಸ್ಗೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಎಡ್ಜಲ್ಲಿ ಮಾತ್ರ ಸ್ವಲ್ಪ ಡಾರ್ಕ್ ಕಲರನ್ನು ಕೊಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಡಾರ್ಕ್ ಕಲರ್ ಕೊಟ್ಟಿದ್ದಾದಮೇಲೆ ಐಬ್ರೋಸ್. ಸೊ ಐಬ್ರೋಗೆ ನಾನಿಲ್ಲಿ 2 ಥರ ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಇದು ಸ್ವಲ್ಪ ಡಾರ್ಕಾಗಿ ಬರುತ್ತೆ. ಈಗ ಅದಾದಮೇಲೆ ಇದು ಸ್ವಲ್ಪ ಶಾರ್ಪಾಗಿ ಫ್ರಂಟ್ ಶೇಪ್ ತೊಗೊಳ್ಳೋದಕ್ಕೋಸ್ಕರ ಇನ್ನೊಂದು ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಐಬ್ರೋ ಪೆನ್ಸಿಲ್ ಈ ಥರ ನೀಟಾಗಿ ಐಬ್ರೋಸನ್ನು ಶೇಪ್ ಮಾಡಬೇಕು. ಕ್ಲಾಸಿಕಲ್ ಡ್ಯಾನ್ಸ್ಗೆ ಐಬ್ರೋ ಮತ್ತು ಐ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಐಬ್ರೋಸು ಶಾರ್ಪಾಗಿ ತೊಗೊಂಡ್ಮೇಲೆ ಕಾಜಲನ್ನು ಅಪ್ಲೈ ಮಾಡಿ ಈಗ ಐಲೈನರನ್ನು ಹಾಕ್ತಾಯಿದ್ದೀನಿ. ಸೊ ಐಲೈನರ್ ಕೂಡ ಅಷ್ಟೇ ಕಣ್ಣಿಗೆ ಈ ಥರ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ಜೆಲ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇರಿಟೇಷನ್ ಆಗೋದಿಲ್ಲ ಮಕ್ಕಳಿಗೆ, ಮತ್ತು ಸ್ಪ್ರೆಡ್ ಆಗೋದಿಲ್ಲ. ಇದು ವಾಟರ್ ಪ್ರೂಫ್ ಇರೋದ್ರಿಂದ ಅವ್ರು ಮತ್ತೆ ವಾಶ್ ಮಾಡೋವರೆಗೂ ಸ್ಪ್ರೆಡ್ ಇಲ್ದಿರ ಚೆನ್ನಾಗಿ ಬರುತ್ತೆ. ಐ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಸಲ ಪಾಪ ಮಕ್ಕಳಿಗೆ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ ಐ ಮೇಕಪ್ ಮಾಡಬೇಕಾದ್ರೆ. ಅದಾದಮೇಲೆ ಈಗ ಪಿಂಕ್ ಕಲರ್ ಗ್ಲಿಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಐ ಶ್ಯಾಡೋ ಮೇಲೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಶೈನಿಂಗ್ ಬರುತ್ತೆ, ಗ್ಲಿಟರ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಬಿಂದಿ. ಸೊ ಬಿಂದಿ ಭರತನಾಟ್ಯಕ್ಕೆ ದೊಡ್ಡದಾಗಿ ಇಡಬೇಕು. ಸೊ ದೊಡ್ಡ ಬಿಂದಿ ಇಟ್ಟಮೇಲೆ ಲ್ಯಾಕ್ಮೆ ಅವರ ಗೋಲ್ಡ್ ಕಲರ್ ಐಲೈನರನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೈಲೈಟ್ ಆಗಿರುತ್ತೆ ನೋಡೋದಕ್ಕೆ. ಚುಕ್ಕೆ ಇಟ್ಟಮೇಲೆ ಬಿಂದಿ ಇಟ್ಟಿದ್ದಾದಮೇಲೆ ಆ ಥರ ಗೋಲ್ಡ್ ಕಲರ್ ಇಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮತ್ತು ಈಗ ಐಬ್ರೋಸ್ ಕೆಳಗಡೆ ಶೇಪ್ ಕೆಳಗಡೆ ಅದೇ ಗೋಲ್ಡ್ ಕಲರ್ ಗ್ಲಿಟರನ್ನು ಬೇಕಿದ್ರೂ ನಾವು ಯೂಸ್ ಮಾಡ್ಬೋದು, ಅಥವಾ ಈ ಥರ ಲ್ಯಾಕ್ಮೆ ನಾನು ಯೂಸ್ ಮಾಡ್ತೀನಿ ಸಾಮಾನ್ಯವಾಗಿ. ಗೋಲ್ಡ್ ಕಲರ್ ಲೈನರನ್ನು ಕೊಟ್ಟಿದ್ದೀನಿ. ಈಗ ವೈಟ್ ಕಲರ್ ಬಿಂದಿ. ಸೊ ವೈಟ್ ಇದಕ್ಕೆ ಚುಕ್ಕೆ ಆದಮೇಲೆ ಅದಕ್ಕೆ ಇಟ್ಟಿದ್ದಾಯಿತು. ಈಗ ನೆಕ್ಸ್ಟ್ ಗೋಲ್ಡ್ ಕಲರ್ ಗ್ಲಿಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂಥರ ಭರತನಾಟ್ಯಕ್ಕೆ ಹೈಲೈಟರ್ ಅಂತಲೇ ಹೇಳ್ಬೋದು. ಮೂಗಿನ ಮೇಲೆ ಗೋಲ್ಡ್ ಕಲರ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಪಿಂಕ್ ಕಲರ್ ಬ್ಲಷ್. ಸೊ ಇಲ್ಲಿ ಬ್ಲಷನ್ನು ನಾನು ಸ್ಪಾಂಜಿಂದನೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ ಈ ಥರ. ಅದಾದಮೇಲೆ ಈಗ ನಾನು ಹೈಲೈಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಫೋಟೋಸ್ಗೆ ಮತ್ತು ವೀಡಿಯೋಸ್ಗೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮೇಕಪ್ ಮಾಡಿದ್ಮೇಲೆ. ಮೂಗಿನ ಮೇಲೆ ಮತ್ತು ಕೆನ್ನೆ ಮೇಲೆ ಸ್ವಲ್ಪ ಹಚ್ಚಿದ್ದಾದಮೇಲೆ ಮತ್ತೆ ಇನ್ನೊಂದು ಸಲ ನಾನು ಫಿಂಗರ್ ಟಿಪ್ಸಿಂದನೇ ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಬ್ಲೆಂಡರ್ ಆಗಿರ್ಬೋದು, ಬೇರೆ ಯಾವುದೂ ಯೂಸ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್ ಹಾಕ್ದಿರೋ ಮುಂಚೆ ಸ್ವಲ್ಪ ಲಿಪ್ ಬಾಮನ್ನು ಅಪ್ಲೈ ಮಾಡ್ತಿದ್ದೀನಿ, ಯಾಕಂದರೆ ತುಂಬ ಡ್ರೈ ಆಗದಿರ ಇರುತ್ತೆ. ಲಿಪ್ಸ್ಟಿಕ್ ಬಂದುಬಿಟ್ಟು ರೆಡ್ ಕಲರ್ ತುಂಬ ಹೈಲೈಟಾಗಿ ಕಾಣುತ್ತೆ. ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ರೆಡ್ ಕಲರ್ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಈ ಥರ ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದ ಲಿಪ್ಸ್ಟಿಕ್ ತುಂಬ ಡ್ರೈ ಆಗದಿರ ಇರುತ್ತೆ, ಚೆನ್ನಾಗುತ್ತೆ. ಇನ್ನು ಲಾಸ್ಟಲ್ಲಂತೂ ಬ್ಯೂಟಿ ಸ್ಪಾಟ್ ಅಂತೂ ಇಡಲೇಬೇಕು. ಸೊ ಇಷ್ಟು ಮೇಕಪ್ ಆದಮೇಲೆ ಬ್ಯೂಟಿ ಸ್ಪಾಟ್ ಇಟ್ಟಿದ್ದಾಯಿತು, ಹೇರ್ ಸ್ಟೈಲ್ ಆಯಿತು, ಮೇಕಪ್ ಆಯಿತು. ಈಗ ಜ್ಯುವೆಲರಿ ಹಾಕಬೇಕಾದ್ರೆ ನೋಡಿ, ಇಲ್ಲಿ ಬೈತಲೆ ಬಟ್ಟು ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಅವರು ಹೆಡ್ ಮೂಮೆಂಟ್ಸ್ ಮಾಡಬೇಕಾದ್ರೆ ಅದು ಆ ಕಡೆ ಈ ಕಡೆ ಟರ್ನ್ ಆಗದಿರ ಇರಲಿ ಅಂತಂದ್ಬಿಟ್ಟು ಡಬಲ್ ಸೈಡ್ ಗಮ್ ಇರೋವಂಥ ಟೇಪನ್ನು ಬೈತಲೆಗೆ ಹಾಕಿದ್ದೀನಿ. ಅದನ್ನು ಪ್ರೆಸ್ ಮಾಡ್ಬೋದು. ಜ್ಯುವೆಲರೀಸ್ಗೆ ಎಲ್ಲದಕ್ಕೂ ಕಪ್ಪು ದಾರನ ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸೂರ್ಯಚಂದ್ರ ಕಟ್ಟೋಕ್ಕೂ ಮುಂಚೆ ಅದಕ್ಕೆ ನಮಸ್ಕಾರ ಮಾಡಿ ಸೂರ್ಯಚಂದ್ರನ ಕಟ್ಟಬೇಕಾಗುತ್ತೆ. ಸೂರ್ಯ ಬಲಗಡೆ, ಎಡಗಡೆ ಚಂದ್ರ ಬರಬೇಕು. ಇದಕ್ಕೆಲ್ಲನೂ ಕಪ್ಪು ದಾರನ ಕಟ್ಟಿಬಿಟ್ಟು ಜ್ಯುವೆಲರೀಸ್ಗೆ ರೆಡಿ ಮಾಡಿರೋದ್ರಿಂದ ನಾವು ಹೇರ್ ಸ್ಟೈಲ್ ಮಾಡಿದ್ದಾದಮೇಲೆ ಇದನ್ನೆಲ್ಲ ಈ ಥರ ನಾವು ಬೇಗ ಕಟ್ಬೋದು. ಸ್ಟಿಫಾಗಿ ಇರುತ್ತೆ. ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಸ್ವಲ್ಪನೂ ಕದಲೋದಿಲ್ಲ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನೋಡಿ ಈ ಥರ ಜಡೆಬಿಲ್ಲೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೂ ಕೂಡ ಯು ಪಿನ್ನ ಹಾಕಿ ಅದಾದಮೇಲೆ ಈ ಥರ ನಾವು ಕಪ್ಪು ದಾರನ ಈ ಥರ ಕಟ್ಟಿಬಿಟ್ರೆ ತುಂಬಾ ಸ್ಟಿಫಾಗಿ ಕಾಣುತ್ತೆ. ಹಾಗೆ ನಾವು ಇದನ್ನು ಮತ್ತೆ ಬಿಚ್ಚೋವರೆಗೂ ಸ್ವಲ್ಪನೂ ಕದಲೋದಿಲ್ಲ, ಆ ಥರ ಇರುತ್ತೆ. ಇನ್ನು ವೈಟ್ ಕಲರ್ ಶಾರ್ಪ್ ಫ್ಲವರ್ಸನ್ನು ತೊಗೊಂಡಿದ್ದೀನಿ. ಒಂದು ಮೇಲಿಂದ ಫಸ್ಟು ವೈಟ್ ಕಲರ್ ಹಾಕ್ಬಿಟ್ಟು ಅದಾದಮೇಲೆ ರೆಡ್ ಕಲರ್ ಫ್ಲವರನ್ನು ಇನ್ನೊಂದು ಕೆಳಗಡೆಯಿಂದ ತೊಗೊಂಡು ಈ ಥರ ಕಪ್ಪು ದಾರ ಕಟ್ಬಿಟ್ಟು ನಾವು ಸೆಟ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಲೇಯರ್, ಇದಕ್ಕೆ ಕೂಡ ಫಸ್ಟು ಪಿನ್ನನ್ನು ಹಾಕಿ ಜಡೆಗೆ, ಅದಾದಮೇಲೆ ಕಪ್ಪು ದಾರನ ನಾನು ಕಟ್ತಾಯಿದ್ದೀನಿ. ನಾವು ಡ್ಯಾನ್ಸ್ಗೆ ರೆಡಿ ಮಾಡಬೇಕಾದ್ರೆ ಒಂದಿನ ಮುಂಚೆನೇ ಫಸ್ಟೇ ಇದನ್ನೆಲ್ಲ ತೆಗೆದಿಟ್ಟಿರ್ತೀನಿ. ಹಾಗೆ ಎಲ್ಲ ಜ್ಯುವೆಲರೀಸ್ಗೂ ಈ ಥರ ಕಪ್ ಕಲರ್ ದಾರ ಕಟ್ಬಿಟ್ಟು ಇಡೋದ್ರಿಂದ ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ ರೆಡಿ ಮಾಡಬೇಕಾದ್ರೆ. ಹಾಗೆ ತುಂಬ ಟೈಟಾಗಿ ಕೂರುತ್ತೆ. ಮಕ್ಕಳಿಗೆ ಎಷ್ಟೊತ್ತು ಒಂದು 6-7 ಅವರ್ಸ್ ಆದ್ರೂ
ಸ್ವಲ್ಪನೂ ಆ ಕಡೆ ಈ ಕಡೆ ಜ್ಯುವೆಲರಿ ಶೇಕ್ ಆಗಿರೋದಿಲ್ಲ. ಇನ್ನು ಓಲೆ ಹಾಕಬೇಕು. ಓಲೆ ಹಾಕಿದ್ದಾಯಿತು. ಇದಕ್ಕೆ ಕೂಡ ಚಿಕ್ಕದಾಗಿ ಪಿನ್ನನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಮಾಡೋದ್ರಿಂದ ಜ್ಯುವೆಲರಿ ಸ್ವಲ್ಪನೂ ಬೀಳೋದಿಲ್ಲ. ಎಷ್ಟೋ ಸಲ ನೋಡ್ತೀವಿ ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ಜ್ಯುವೆಲರಿ ಬಿದ್ದೋಗುತ್ತೆ, ಇಲ್ಲ ಬೈತಲೆ ಆ ಕಡೆ ಈ ಕಡೆ ಹೊರಟೋಗುತ್ತೆ. ಈ ಥರ ಮಾಡಿದ್ರೆ ಸ್ಟಿಫಾಗಿ ಇರುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಈಸಿಯಾಗಿ ಹೇರ್ ಸ್ಟೈಲ್ ಮತ್ತು ಭರತನಾಟ್ಯದ ಮೇಕಪ್ಪನ್ನು ಹೇಗೆ ಮಾಡ್ಬೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.